ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಕೂಡ ಇರುವಂಥದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ ಸರ್. ಯಾವ ರೀತಿ ಇದೆ ಸರ್ ವಾತಾವರಣ? ಒಳ್ಳೆಯ ವಾತಾವರಣ ಇದೆ, ಚೆನ್ನಾಗಿದೆ, ಟರ್ನ್ಔಟ್ ಚೆನ್ನಾಗಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಅಂತರದಲ್ಲಿ ನಾವು ಗೆದ್ದು ಬರ್ತೀವಿ. BJP ವಿಜಯಶಾಲಿ ಆಗ್ತದೆ. ಸರ್, ಈ ಮುಂಚೆ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿ ಮತದಾನ ಮಾಡ್ತಿದ್ರು, ಈಗ ಬೆಳಗಾವಿಯಲ್ಲಿ ಮಾಡ್ತಿದ್ದಾರೆ, ಹೇಗೆ ಅನ್ಸುತ್ತೆ? ನೋಡಿ, ನಾನು ಬೆಳಗಾವಿ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಿದ್ದೇನೆ. ಬೆಳಗಾವಿ ಏನು ಹೊಸದಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಾನು ವೋಟಿಂಗ್ ಮಾಡ್ತಾಯಿದ್ದೇನೆ. ಇದು ಒಳ್ಳೆ ನಮಗೆ ಸಂತೋಷ ತಂದಿದೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ ನಿನ್ನೆ ಕೇಳಿಬಂದಿದೆ. ನೋಡಿ, ಮೊನ್ನಿಂದು ನಾವು ಹೇಳಿದ್ದೀನಿ, ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೀನಿ, ಅವರು ನಿರಾಶರಾಗಿದ್ದಾರೆ, ಹತಾಶರಾಗಿದ್ದಾರೆ, ಸೋಲ್ತೀವಿ ಅಂಥೇಳಿ. ಅದಕ್ಕಾಗಿ ಹಣ ಹಂಚಿಕೆ ಮಾಡಿ ಗೆಲ್ತೀವಿ ಅನ್ನುವಂಥದ್ದು ಅವ್ರು ತಿಳ್ಕೊಂಡಿದ್ದಾರೆ. ಅವ್ರು ಭ್ರಮೆಯಲ್ಲಿದ್ದಾರೆ. ಜನ ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಮತ್ತು ಮೋದಿಯವರಿಗೆ ಇವತ್ತು ಓಟ್ ಹಾಕಬೇಕು, BJP ಗೆಲ್ಲಿಸ್ಬೇಕು ಅನ್ನುವಂಥ ವಾತಾವರಣ ಇರುವಾಗ ಬಹುಶಃ ಆ ಹಣ ಮತ್ತೊಂದು ಹಂಚಿದ್ರು ಅದರಿಂದ ಸಕ್ಸಸ್ಫುಲ್ ಆಗೋದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸರ್, ಎಷ್ಟು ಸೀಟನ್ನು ಗೆಲ್ಲತ್ತೆ ಸರ್? 14. ನೋಡಿ, ನಾನು ಹೇಳ್ತೀನಿ 14ರಲ್ಲಿ 14 ಸೀಟನ್ನು ನಾವು ಗೆಲ್ತೀವಿ. ಹಿಂದೂ ಗೆದ್ದೀವಿ, ಈಗೂ ಗೆಲ್ತೀವಿ. ಸಾಕಷ್ಟು ಬಿಸಿಲಿದೆ ಸರ್ ಯುವ ಮತದಾರರಿಗೆ ಅಥವಾ ಮತದಾರರಿಗೆ ಏನು ಹೇಳ್ತೀರಿ? ನಾನು ಆದಷ್ಟು ಬೇಗನೆ ನಾವು ಎಲ್ಲ ಕಡೆ ಕೇಳಿದಾಗೂ ಬಿಫೋರ್ 10 o'clock 10 ಗಂಟೆ ಒಳಗೆ ಬಂದು ವೋಟಿಂಗ್ ಮಾಡಿರಿ, ಬಿಸಿಲಿಂದು ಸಮಸ್ಯೆ ಇಲ್ಲ ಅಂತ ಹೇಳಿದ್ದೇವೆ. ಮೋಸ್ಟ್ಲಿ ಇವತ್ತಿನ ಟರ್ನ್ಔಟ್ ನೋಡಿದರೆ ಆ ರೀತಿಯಾದಂಥ ವಾತಾವರಣ ಇದೆ. ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಡೆಫಿನೆಟ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಫಸ್ಟ್ ಟೈಮ್ ನಾನು ನಿಂತಿದ್ದೇನೆ. ಒಳ್ಳೆ ರೀತಿಯಂಥ ರೆಸ್ಪಾನ್ಸ್ ಇದೆ, ಎಲ್ಲ ಕಡೆ ಬೆಂಬಲ ಇದೆ. ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಇಲ್ಲಿ ಗೆಲ್ತೀವಿ. ಕೊನೆಯದಾಗಿ ಸರ್, ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣರ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಇವರು DK ಶಿವಕುಮಾರ್ ಮತ್ತು CM ಅವರು ಆ ಥರ ಹಿಂದಿದ್ದಾರೆ ಅನ್ನೋ ಒಂದು ಆರೋಪನ ದೇವರಾಜಗೌಡ ಅವರು ಮಾಡಿದ್ದಾರೆ. ಅದೇ ಈ ಮೊದಲಿಂದು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಡಿಸ್ಕಷನ್ ಆಗಿತ್ತು, ಪಬ್ಲಿಕ್ ಒಳಗೆ ಚರ್ಚೆ ಆಗಿತ್ತು, ಬೇರೆ ಬೇರೆ ಆಪಾದನೆ ಮಾಡಿದರು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನಿದು ಸ್ಟೇಟ್ಮೆಂಟ್ ಎಲ್ಲ ನೋಡಿದಾಗ ಅವ್ರ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇರೋದು ಇದು ಪ್ರೇಮಾಭಿಷೇಕ ಪ್ರೂವ್ ಆಗಿದೆ. BJPಯ ನಿಲುವೇನಾಗಿದೆ ಸರ್? ಶೆಟ್ಟರ್ ಅವ್ರ ನಿಲುವೇನಾಗುತ್ತೆ? ಅಲ್ಲ, ಇದು ನೋಡಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಪ್ರೇಮಾಭಿಷೇಕ ಕಂಡು ಬರ್ತದೆ. ಹೀಗಾಗಿ ಏನು SIT ತನಿಖೆ ಅಂತ ಇದೆಯಲ್ಲ, ಅದು ಸ್ಟೇಟ್ ಏಜೆನ್ಸಿ, DCM ಹೆಸರು ಬಂದಿದ್ದರಿಂದ ಅದನ್ನು CBI ತನಿಖೆ ಕೊಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಇದಿಷ್ಟು ಬೆಳಗಾವಿಯ BJP ಅಭ್ಯರ್ಥಿ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಹೇಳ್ತಿರುವಂಥದ್ದು. ಏನು ಪೆನ್ಡ್ರೈವ್ ವಿಚಾರವನ್ನು ನಾವು SITಯಿಂದ ನಮಗೆ ಸೂಕ್ತವಾದಂಥ ತನಿಖೆ ಆಗೋ ಭರವಸೆ ಇಲ್ಲ, ಹೀಗಾಗಿ CBI ತನಿಖೆಗೆ ಏನು ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಕೂಡ ಇರುವಂಥದ್ದು. ಅವರನ್ನ ಕೂಡ ನಾನು ಮಾತಾಡ್ತೀನಿ ಸರ್. ಯಾವ ರೀತಿ ಇದೆ ಸರ್ ವಾತಾವರಣ? ಒಳ್ಳೆಯ ವಾತಾವರಣ ಇದೆ, ಚೆನ್ನಾಗಿದೆ, ಟರ್ನ್ಔಟ್ ಚೆನ್ನಾಗಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಅಂತರದಲ್ಲಿ ನಾವು ಗೆದ್ದು ಬರ್ತೀವಿ. BJP ವಿಜಯಶಾಲಿ ಆಗ್ತದೆ. ಸರ್, ಈ ಮುಂಚೆ ಶೆಟ್ಟರ್ ಅವರು ಹುಬ್ಬಳ್ಳಿಯಲ್ಲಿ ಮತದಾನ ಮಾಡ್ತಿದ್ರು, ಈಗ ಬೆಳಗಾವಿಯಲ್ಲಿ ಮಾಡ್ತಿದ್ದಾರೆ, ಹೇಗೆ ಅನ್ಸುತ್ತೆ? ನೋಡಿ, ನಾನು ಬೆಳಗಾವಿ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಿದ್ದೇನೆ. ಬೆಳಗಾವಿ ಏನು ಹೊಸದಲ್ಲ. ಹೀಗಾಗಿ ಬೆಳಗಾವಿಯಲ್ಲಿ ಫಸ್ಟ್ ಟೈಮ್ ನಾನು ವೋಟಿಂಗ್ ಮಾಡ್ತಾಯಿದ್ದೇನೆ. ಇದು ಒಳ್ಳೆ ನಮಗೆ ಸಂತೋಷ ತಂದಿದೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯಿಂದ ಹಣ ಹಂಚಿಕೆ ಆರೋಪ ನಿನ್ನೆ ಕೇಳಿಬಂದಿದೆ. ನೋಡಿ, ಮೊನ್ನಿಂದು ನಾವು ಹೇಳಿದ್ದೀನಿ, ನಿನ್ನೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೀನಿ, ಅವರು ನಿರಾಶರಾಗಿದ್ದಾರೆ, ಹತಾಶರಾಗಿದ್ದಾರೆ, ಸೋಲ್ತೀವಿ ಅಂಥೇಳಿ. ಅದಕ್ಕಾಗಿ ಹಣ ಹಂಚಿಕೆ ಮಾಡಿ ಗೆಲ್ತೀವಿ ಅನ್ನುವಂಥದ್ದು ಅವ್ರು ತಿಳ್ಕೊಂಡಿದ್ದಾರೆ. ಅವ್ರು ಭ್ರಮೆಯಲ್ಲಿದ್ದಾರೆ. ಜನ ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಮತ್ತು ಮೋದಿಯವರಿಗೆ ಇವತ್ತು ಓಟ್ ಹಾಕಬೇಕು, BJP ಗೆಲ್ಲಿಸ್ಬೇಕು ಅನ್ನುವಂಥ ವಾತಾವರಣ ಇರುವಾಗ ಬಹುಶಃ ಆ ಹಣ ಮತ್ತೊಂದು ಹಂಚಿದ್ರು ಅದರಿಂದ ಸಕ್ಸಸ್ಫುಲ್ ಆಗೋದಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸರ್, ಎಷ್ಟು ಸೀಟನ್ನು ಗೆಲ್ಲತ್ತೆ ಸರ್? 14. ನೋಡಿ, ನಾನು ಹೇಳ್ತೀನಿ 14ರಲ್ಲಿ 14 ಸೀಟನ್ನು ನಾವು ಗೆಲ್ತೀವಿ. ಹಿಂದೂ ಗೆದ್ದೀವಿ, ಈಗೂ ಗೆಲ್ತೀವಿ. ಸಾಕಷ್ಟು ಬಿಸಿಲಿದೆ ಸರ್ ಯುವ ಮತದಾರರಿಗೆ ಅಥವಾ ಮತದಾರರಿಗೆ ಏನು ಹೇಳ್ತೀರಿ? ನಾನು ಆದಷ್ಟು ಬೇಗನೆ ನಾವು ಎಲ್ಲ ಕಡೆ ಕೇಳಿದಾಗೂ ಬಿಫೋರ್ 10 o'clock 10 ಗಂಟೆ ಒಳಗೆ ಬಂದು ವೋಟಿಂಗ್ ಮಾಡಿರಿ, ಬಿಸಿಲಿಂದು ಸಮಸ್ಯೆ ಇಲ್ಲ ಅಂತ ಹೇಳಿದ್ದೇವೆ. ಮೋಸ್ಟ್ಲಿ ಇವತ್ತಿನ ಟರ್ನ್ಔಟ್ ನೋಡಿದರೆ ಆ ರೀತಿಯಾದಂಥ ವಾತಾವರಣ ಇದೆ. ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಡೆಫಿನೆಟ್ಲಿ ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಫಸ್ಟ್ ಟೈಮ್ ನಾನು ನಿಂತಿದ್ದೇನೆ. ಒಳ್ಳೆ ರೀತಿಯಂಥ ರೆಸ್ಪಾನ್ಸ್ ಇದೆ, ಎಲ್ಲ ಕಡೆ ಬೆಂಬಲ ಇದೆ. ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಇಲ್ಲಿ ಗೆಲ್ತೀವಿ. ಕೊನೆಯದಾಗಿ ಸರ್, ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣರ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಇವರು DK ಶಿವಕುಮಾರ್ ಮತ್ತು CM ಅವರು ಆ ಥರ ಹಿಂದಿದ್ದಾರೆ ಅನ್ನೋ ಒಂದು ಆರೋಪನ ದೇವರಾಜಗೌಡ ಅವರು ಮಾಡಿದ್ದಾರೆ.
ಅದೇ ಈ ಮೊದಲಿಂದು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಡಿಸ್ಕಷನ್ ಆಗಿತ್ತು, ಪಬ್ಲಿಕ್ಗಳು ಚರ್ಚೆ ಆಗಿತ್ತು, ಬೇರೆ ಬೇರೆ ಆಪಾದನೆ ಮಾಡಿದರು. ನಿನ್ನಿದು ಸ್ಟೇಟ್ಮೆಂಟ್ ಎಲ್ಲ ನೋಡಿದಾಗ ಅವ್ರ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇರೋದು ಇದು ಪ್ರೇಮಾಭಿಷೇಕ ಪ್ರೂವ್ ಆಗಿದೆ. ಬಿಜೆಪಿಯ ನಿಲುವೇನಾಗಿದೆ ಸರ್, ಶೆಟ್ಟರ್ ಅವ್ರ ನಿಲುವೇನಾಗುತ್ತೆ? ಅಲ್ಲ, ಇದು ನೋಡಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಪ್ರೇಮಾಭಿಷೇಕ ಕಂಡು ಬರ್ತದೆ. ಹೀಗಾಗಿ ಏನು SIT ತನಿಖೆ ಅಂತ ಇದೆಯಲ್ಲ, ಅದು ಸ್ಟೇಟ್ ಏಜೆನ್ಸಿ, DCM ಹೆಸರು ಬಂದಿದ್ದರಿಂದ ಅದನ್ನು CBI ತನಿಖೆ ಕೊಡಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಇದಿಷ್ಟು ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಹೇಳ್ತಿರುವಂಥದ್ದು. ಏನು ಪೆನ್ಡ್ರೈವ್ ವಿಚಾರವನ್ನು ನಾವು SITಯಿಂದ ನಮಗೆ ಸೂಕ್ತವಾದಂಥ ತನಿಖೆ ಆಗೋ ಭರವಸೆ ಇಲ್ಲ, ಹೀಗಾಗಿ CBI ತನಿಖೆಗೆ ಏನು ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.